ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮ ಅಮ್ಮಗಿಂತ ಮುಂಚೆ ನಾನೇ ಹಾಕೊಂಡು ಫೋಟೋಶೂಟ್ ಮಾಡಿಸ್ತೀನಿ ಅಂತ ಅನ್ನಿಸ್ತಿದೆ. ಇವಾಗ ಫ್ರ್ಯಾಂಕ್ ಮಾಡ್ತೀನಿ, ಯಾಕಂದರೆ ನಮ್ಮಮ್ಮಗೆ ನಮ್ಮಪ್ಪ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಅವಳಂದರೆ ಅದು ಚೆಕ್ಸಲ್ಲಿ ಇರಲಿಲ್ಲ, ಫುಲ್ ಪ್ಲೇನಲ್ಲಿತ್ತು. ಸೊ ನನಗೆ ಪ್ಲೇನಲ್ಲಿ ಏನು ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಸೊ ನಂದು 5 ಮಿನಿಟ್ಸಲ್ಲಿ ನಮ್ಮಮ್ಮ ಇಲ್ಲಿಗೆ ಬಂದಿಲ್ಲ, ನನ್ನ ಹೆಸರು ನಾನು ಚೇಂಜ್ ಮಾಡ್ಕೊತೀನಿ. ಸಾರಿ ಪಾಪ ಅವ್ರ ಅಜ್ಜಿ ಏನು ಮಾಡಿದ್ರು, ಪ್ಯಾಕ್ ಮಾಡಿಕೊಡಿ ಅಂತ ಹೇಳಿದೆ. ಅವ್ರು ಬಾಕ್ಸೇ ಕೊಟ್ಬಿಟ್ರು. ಪ್ರೀತಿಯ ಊರ ನಾಯಕಿಯೇ ಮುತ್ತಿನ ತೇರ ದೇವತೆ. ಇವಾಗ ಹೋಗಿ ಪ್ಯಾಕ್ ಮಾಡೋಕ್ಕಿಂತ ಮುಂಚೆನೇ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಆ್ಯಂಡ್ ನಂಗೊಂದು ಕಲರು ಇದೆಯಾ ಅಂತ, ಸಿಮಿಲರ್ ಇದೆಯಾ ಅಂತ ಡೌಟ್ ಹೊಡಿತಿದೆ. ಬಟ್ ಪರವಾಗಿಲ್ಲ, ತಂದಿದ್ದೀನಿ. ಡಿಸೈನ್ ಬೇರೆ ಇದೆ. ಸೊ ಇದೆರಡು ಬಂದುಬಿಟ್ಟು ನಮ್ಮಪ್ಪ ಕೊಡಿಸ್ತಾ ಇರೋದು. ಸೊ ಇದೆರಡು ಒಂದು ಸಿ. ಆ್ಯಂಡ್ ಇಲ್ಲಿ ಬ್ಯಾಂಗಲ್ಸ್ ತೋರಿಸೋದ್ನಲ್ಲ, ಇದು ಆ ಸ್ಯಾರಿಗೆ ಮ್ಯಾಚಿಂಗ್ ಇರಲಿ ಅಂತ ಈ ಬ್ಯಾಂಗಲ್ಸ್ನ ತಂದಿರೋದು. ಒಂದೊಂದು ಡಜನ್, 2 ಡಜನ್ ಟೋಟಲ್, ಮೆರೂನ್ ಕಲರ್. ನಾನು ಫಸ್ಟು ಗ್ರೀನ್ ಬ್ಯಾಂಗಲ್ಸ್ನ ಚೂಸ್ ಮಾಡಿದೆ, ಬಟ್ ತುಂಬ ಇದ್ದಿದ್ದರಿಂದ ಮನೇಲಿ ನಾನು ಮೆರೂನ್ನ ಚೂಸ್ ಮಾಡಿದ್ದು. ಪಾಪ ಅವ್ರ ಅಜ್ಜಿ ಏನು ಮಾಡಿದ್ರು, ಪ್ಯಾಕ್ ಮಾಡಿಕೊಡಿ ಅಂತ ಹೇಳಿದೆ. ಅವ್ರು ಬಾಕ್ಸೇ ಕೊಟ್ಬಿಟ್ರು. ಸೊ ನನ್ನ ಬಾಕ್ಸ್ ಬಂತು ಅಂತ ಖುಷಿ. ಆ್ಯಂಡ್ ಇಯರ್ ಇಸ್ ಸಾರಿ. ನಮ್ಮಮ್ಮ ಸೀರಿಯಸ್ಲಿ 3-4 ಮಂತ್ಸಿಂದ ಅನ್ಕೊತಾ ಇದ್ರು ಇಳ್ಕಲ್ ಸ್ಯಾರಿ ತೊಗೋಬೇಕು ಅಂತ. ಆ್ಯಂಡ್ ಪ್ಯೂರ್ ಕಾಟನ್ ಇಳ್ಕಲ್ ಸ್ಯಾರಿ, ಫುಲ್ ಕಾಟನ್ ಬರುತ್ತೆ. ಅದು ಕುಂಚಿ ಕೂರಲ್ಲ, ಅಂದರೆ ಅದು ಚೆಕ್ಸಲ್ಲಿ ಇರಲಿಲ್ಲ, ಫುಲ್ ಪ್ಲೇನಲ್ಲಿತ್ತು. ಸೊ ನನಗೆ ಪ್ಲೇನಲ್ಲಿ ಏನು ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಸೊ ಹಂಗಾಗಿ ಈ ಮೆರೂನ್ ಕಲರ್ನ ತೊಗೊಂಡು ಬಂದೆ. ಚೆನ್ನಾಗಿದೆಯಾ? ಆ್ಯಂಡ್ ನನ್ನ ಫೇಸ್ ಕಲರೇ ಚೇಂಜ್ ಆಗ್ತಿದೆ. ಇದನ್ನ ಹಿಂಗೆ ಹಾಕ್ಕೊಂಡಿದ್ದ ತಕ್ಷಣವೇ ಅಲ್ಲಿ ಹಂಗೇನೆ ಅವ್ರ ಹತ್ರ ಫೋಟೋ ಇರಿಸ್ಕೊಂಡೆ ನಾನು. 2 ಸ್ಯಾರಿದು ನನಗೆ ಗ್ರೀನ್ ಕಲರ್ ಇಷ್ಟ ಆಯಿತು. ಬಟ್ ನಾನು ಅಮ್ಮ ಸ್ವಲ್ಪ ಸಿಮಿಲರ್ ಫೇಸ್ ಇರೋದ್ರಿಂದ ಎಲ್ಲರೂ ನೋಡಿದಾಗ ನಿನ್ನ ನೋಡಿದ್ರೆ ನಿಮ್ಮಮ್ಮ ನೋಡೋಷ್ಟಿಲ್ಲ, ನಿಮ್ಮಮ್ಮ ನೋಡಿದ್ರೆ ನಿಮ್ಮ ಮಗಳನ್ನ ನೋಡೋಷ್ಟಿಲ್ಲ, ನನ್ನ ನೋಡೋಷ್ಟಿಲ್ಲ ಅಂತ ಹೇಳ್ತಾರೆ. ಸೊ ಸಿಮಿಲರ್ ಫೇಸ್ ಇರೋದ್ರಿಂದ ಈ ಸ್ಯಾರಿನ ನಾನು 2 ಸ್ಯಾರಿನೂ ಒಂದೊಂದು ಸತಿ ಹಾಕ್ಕೊಂಡು ನೋಡಿದಾಗ ಗ್ರೀನ್ ಕಲರ್ ಹಾಕ್ಕೊಂಡಾಗ ಫೇಸ್ ಸ್ವಲ್ಪ ಡಲ್ ಹೊಡಿತು. ಸೊ ಹಂಗಾಗಿ ಅವರು ಇಲ್ಲ ರೆಡ್ ಚೆನ್ನಾಗಿ ಕಾಣ್ತಿದೆ, ರೆಡ್ ಅಂತ ಇದ್ದೀನಿ, ಮೆರೂನ್ ಚೆನ್ನಾಗಿ ಕಾಣ್ತಿದೆ, ಮೆರೂನ್ ತೊಗೊಳ್ಳಿ ಅಂತ ಹೇಳಿದ್ರು. ಆ್ಯಂಡ್ ಈವನ್ ನಾನು ಥಿಂಕ್ ಮಾಡ್ತಿದ್ದೆ, ಗ್ರೀನ್ ಕಲರ್ ನಮ್ಮಮ್ಮ ಹತ್ರ ತುಂಬ ಇದೆ, ಮೆರೂನ್ ಕಲರ್ ಸ್ಯಾರೀಸ್ ನಮ್ಮಮ್ಮ ಹತ್ರ ಇಲ್ಲ. ಸೊ ಹಾಗಾಗಿ ಈ ಮೆರೂನ್ ಕಲರ್ ತೊಗೊಬಂದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮಮ್ಮಗಿಂತ ಮುಂಚೆ ನಾನೇ ಹಾಕ್ಕೊಂಡು ಫೋಟೋಶೂಟ್ ಮಾಡಿಸ್ತೀನಿ ಅಂತ ಅನ್ನಿಸ್ತಿದೆ. ಫೋಟೋಶೂಟ್ ಪಕ್ಕಾ ಮಾಡಿಸ್ತೀನಿ. ಗ್ರೀನ್ ಕಲರ್ ಐ ಲವ್ ದಿಸ್. ಸಿ. ಸೊ ಕರೆಕ್ಟು, ಅವರು ನನಗೆ ಕೊಟ್ಟಿದ್ದಾರೆ. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ರಾಘವೇಂದ್ರ ಸ್ಟೋರ್ಸ್ ಅಂದರೆ ನಾನು ಯಾವಾಗಲೂ ಹೋಗ್ತೀನಲ್ವ. ಸೊ ಅಲ್ಲಿ ಹೋಗಿದ್ದೆ. ಅಲ್ಲಿ ಹೋಗ್ಬಿಟ್ಟು ಕೇಳಿದೆ ಇಳ್ಕಲ್ ಸ್ಯಾರಿ ಬೇಕು ನನಗೆ ಅಂತ. ಅವರು ಇಳ್ಕಲ್ ಸ್ಯಾರಿ ಇಲ್ಲಿಲ್ಲ ಅಂತಂದರು. ಆಮೇಲೆ ಇನ್ನೊಂದು ಕಡೆ ಭೈರವ ಕಲೆಕ್ಷನ್ಸ್, ಭೈರವ ಸ್ಟೋರ, ಯಾವುದೋ ಒಂದು ಸ್ಟೋರ್, ಭೈರವ ಅನಿಸುತ್ತೆ, ಭೈರವ, ಅಲ್ಲಿ ಕಳಿಸಿದ್ರು. ಅಲ್ಲಿಗೆ ಕಳಿಸ್ಲಿಲ್ಲ ಅವರು, ಭೈರವ ಅದ್ರ ಅಪೋಸಿಟ್ ಏನೋ ಹೇಳಿದ್ರು, ನನಗೆ ಅರ್ಥ ಆಗಿಲ್ಲ. ಬಟ್ ಭೈರವ ಅನ್ನೋದು ಮಾತ್ರ ನನ್ನ ತಲೆಯಲ್ಲಿತ್ತು. ಸೊ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಭೈರವ ಸ್ಟೋರಲ್ಲಿ ಹೋಗ್ಬಿಟ್ಟು ಕೇಳಿದ್ದಕ್ಕೆ ಅವರು ಪಕ್ಕದ ರೋಡ್ಗೆ ಹೋಗಿ ಅಂತಂದರು. ಪಕ್ಕದ ರೋಡಲ್ಲಿ ಒಂದು ಅಣ್ಣ ಇತ್ತು, ಅಣ್ಣ ಇನ್ನೊಂದು ಯಾವುದೋ ಅಂಗಡಿ ಕರ್ಕೊಂಡು ಹೋಗ್ತಿದ್ರು. ನನಗೆ ಇಳ್ಕಲ್ ಸ್ಯಾರಿ ಬೇಕು ಅಂತ ಕೇಳಿದೆ. ಅವರು ಇಲ್ಲಿ ಕರ್ಕೊಂಡೋಗಿ ತೋರಿಸಿದ್ರು. ಆ್ಯಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇಳ್ಕಲ್ ಸ್ಯಾರಿ ಕಲೆಕ್ಷನ್ಸು. ದೊಡ್ಡ ಬಾರ್ಡರ್ಸು ಮತ್ತು ಆನೆ ಬಾರ್ಡರು, ಪ್ರತಿಯೊಂದು ಫುಲ್ ಕಾಟನ್ನು. ಸೊ ಚೆನ್ನಾಗಿದೆ ಸ್ಯಾರಿ ಕಲೆಕ್ಷನ್ಸ್, ನನಗೆ ಇಷ್ಟ ಆಯಿತು. ಜಾಸ್ತಿಯಲ್ಲಿ ಇಳ್ಕಲ್ ಸ್ಯಾರಿಗಳೇ ಸಿಗುತ್ತೆ. ಆ್ಯಂಡ್ ಅಲ್ಲಿ ಅವರು ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದಾರೆ. ನಾನು ಇದನ್ನು ಇಲ್ಲಿ ಫೋಟೋ ಹಾಕ್ತೀನಿ, ನಿಮ್ಗೇನಾದರೂ ಬೇಕು ಅಂತಂದರೆ ಹೋಗ್ಬೋದು. ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು 750ಇಂದ 1000-2000 ಅಲ್ಲಿವರೆಗೂ ಇದೆ. ಸೊ ನಾನು ನೋಡಿದೆ ಇದರಲ್ಲೇ ಇನ್ನೊಂದು ಥರದ್ದು ಇತ್ತಲ್ಲ, ಫಸ್ಟ್ ತೋರಿಸಿದೆ ನಾನು ನಿಮಗೆ. ಅದು ಬಂದುಬಿಟ್ಟು ಒಂದು ಸ್ವಲ್ಪ ಲೈಟ್ ಗ್ರೀನಲ್ಲಿ ಇತ್ತು. ಸೊ ಅದು ಮತ್ತು ಇದನ್ನು ಎರಡನ್ನೂ ತೊಗೊಬಿಡೋಣ ಅಂತ ನೋಡಿದೆ. ಸೊ ಸದ್ಯಕ್ಕೆ ಇದೊಂದು ಸೀರೆ ಸಾಕು. ನಮ್ಮಮ್ಮಗೆ ಇಷ್ಟ ಆಯಿತು ಅಂತಂದರೆ ಮತ್ತೆ ಹೋಗಿ ಯಾವಾಗಲಾದರೂ ಕೊಡ್ಸೋಣ ಅಂತ ಅಂದ್ಕೊಂಡು, ಇವಾಗ ಹೆಂಗೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಗಲೇಬೇಕು. ಸೊ ಆವಾಗ ಮೇ ಬಿ ತೊಗೊಳಂಗಿದ್ರೆ ನಮ್ಮಮ್ಮ ತೊಗೊಳ್ಳಿ. ನಾನಂತೂ ಇದರಲ್ಲೊಂದು ಫೋಟೋಶೂಟ್ ಮಾಡಿಸ್ತೀನಿ, ಬಿಡಲ್ಲ. ಸೊ ಅಂತ ಅಂದ್ಕೊಂಡು ನಾನು ವಾಪಸ್ ಬಂದೆ ಅಲ್ಲಿಂದ. ಸೊ ಕಲೆಕ್ಷನ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದೇ ಅಂಗಡಿ ಇದ್ರದ್ದು. ಸೊ ಚೆಕ್ ಮಾಡಿ, ಯಾರಿಗಾದ್ರೂ ಇಳ್ಕಲ್ ಸ್ಯಾರಿಗಳು ಇಷ್ಟ ಆಯಿತು ಅಂತಂದರೆ ಚೆಕ್ ಮಾಡಿ. ನೀವು ಆ ಅಂಗಡಿಗೆ ಹೋದರೆ ನಿಮಗೂ ಇಳ್ಕಲ್ ಸ್ಯಾರಿಗಳು ಲವ್ ಆಗುತ್ತೆ. ನನಗಂತೂ ಇಷ್ಟ ಆಯಿತು. ನಾನು ಅದೇ ಬೆಳಗ್ಗೆ ಹೇಳ್ತಿದ್ನಲ್ಲ, ಆನ್ಲೈನ್ ಪೇಮೆಂಟು ಅಂತ ಹೇಳಿಬಿಟ್ಟು. ಸೊ ಅದು ನಮ್ಮಮ್ಮ ಫೇಸ್ಬುಕ್ಕಲ್ಲಿ ನೋಡಿಬಿಟ್ಟು ಲಿಂಕ್ ಕಳಿಸ್ಬಿಟ್ಟು ನನಗೆ ಹೇಳಿದ್ರು,
ಒಂದು ಕೊಡಿಸ್ಕೊಡು ಅಂತ ಹೇಳ್ಬಿಟ್ಟು ನಾನು ಇವಾಗ ಬೇಡ ಬರ್ಡೇಗೆ ಇದನ್ನೇ ಗಿಫ್ಟ್ ಮಾಡೋಣ ಅಂತ ನಮ್ಗೆ ಅವಾಗಿಂದನೇ ಪ್ಲ್ಯಾನ್ ಇತ್ತು. ನನ್ನ ಕಡೆಯಿಂದ ಗಿಫ್ಟ್ ಮಾಡೋಣ ಇಳ್ಕಲ್ ಸ್ಯಾರಿನ, ಬಿಕಾಸ್ ಇಷ್ಟಪಟ್ರಲ್ಲ ನಮ್ಮಮ್ಮ. ಸೊ ಹಂಗಾಗಿ ಆ್ಯಂಡ್ ಇರಲಿಲ್ಲ ನಮ್ಮ ಹತ್ರ ಯಾವುದು ಇಳ್ಕಲ್ ಸ್ಯಾರಿ. ಹಂಗೆ ಅಂದ್ಕೊಂಡು ಇದ್ವಿ. ಆಮೇಲೆ ಅಲ್ಲಿ ಆನ್ಲೈನ್ ಪೇಮೆಂಟು ನಾನು ಅಲ್ಲಿಗೂ ಪೇ ಮಾಡ್ಬಿಟ್ಟು ತರಿಸ್ಬಿಡೋಣ ಅಂತ ಒಂದು ಕಡೆ ಯೋಚನೆ ಮಾಡಿದೆ. ಬಟ್ ಅದಾದಮೇಲೆ ಮತ್ತೆ ಅವ್ರಿಗೆ ಕಾಲ್ ಮಾಡಿ ನಾನು ಕೇಳಿದೆ ಸ್ಟೋರ್ ವಿಸಿಟ್ ಮಾಡ್ಬೋದಾ ಅಂತ. ಅವರು ಇಲ್ಲ, ಇದು ಆಂಧ್ರದಲ್ಲಿರೋದು. ಸೊ ವಾಟ್, ನನಗೆ ಇಷ್ಟೇ ಬಂದಿದ್ದು. ಎಂತ ಅವ್ರದ್ದು ಫೇಸ್ಬುಕ್ಕಲ್ಲಿ ಆ್ಯಕ್ಚುಲಿ ಅವ್ರದ್ದೊಂದು ದೊಡ್ಡ ಅಂಗಡಿ ಥರನೇ ಇದೆ, ಅದು ಬಲ್ಕಲ್ಲಿದೆ, ಓಕೆನಾ. ಸೊ ಅದೆಲ್ಲ ನೋಡಿದೆ, ನನಗೆಲ್ಲೋ ಒಂದು ಕಡೆ ಡೌಟ್ ಬಂತು. ಮತ್ತು ಕಾಲ್ ಮಾಡಿ ವಿಚಾರಿಸಿದಾಗ ಅವರಿಲ್ಲ, ಆಫ್ಲೈನ್ ಸ್ಟೋರ್ ಅವೈಲೇಬಲ್ ಇಲ್ಲ, ನಮ್ಮದೇನಿದ್ರು ನಾವೇ ಮಾಡಿ ಕಳಿಸೋದು, ಆನ್ಲೈನ್ ಪೇಮೆಂಟೇ ಮಾಡಬೇಕು ಅಂತ ಹೇಳಿದ್ರು. ಆ್ಯಂಡ್ ನನಗೆಲ್ಲೋ ಒಂದು ಕಡೆ ಡೌಟ್ ಬಂತಿದ್ದು ಫೇಕಾ ಅಂತ. ಬಿಕಾಸ್ ಅವ್ರದ್ರಲ್ಲಿ ಕಮೆಂಟ್ಸ್ ಆನ್ ಆಗಿಲ್ಲ. ಆ್ಯಕ್ಚುಲಿ ಫೇಸ್ಬುಕ್ ಆ ವಿಡಿಯೋದಲ್ಲಿ ಕಮೆಂಟ್ಸ್ ಆನ್ ಮಾಡ್ಕೊಂಡಿಲ್ಲ. ಆಫ್ಲೈನ್ ಸ್ಟೋರ್ ವಿಸಿಟ್ ಮಾಡ್ಬೋದು ಅಂತಂದರೆ ಇಲ್ಲ, ಆನ್ಲೈನ್ ಪೇಮೆಂಟೇ ಮಾಡಬೇಕು, ಫಸ್ಟ್ ಪೇಮೆಂಟೇ ಮಾಡಬೇಕು, ಹಿಂಗೆಲ್ಲ ಬಂತು. ಇಟ್ ಲೈಕ್ ಬೇಡ, ನಾನು ಹೋಗಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಬಿಟ್ಟು ಅನ್ನೆಸೆಸರಿ ದುಡ್ಡು ವೇಸ್ಟ್ ನಾನು ಮಾಡಲ್ಲ. ಅದಕ್ಕೆ ನನಗೆ ಆ ಥರ ಇನ್ವೆಸ್ಟ್ ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ. ಸೊ ಅದು ಫೇಕ್ ಅಂತ ಗೊತ್ತಾಗಿ ನಮ್ಮ ಮನೇಲಿ ಈ ಥರ ಹಿಂಗೆ ಫೇಕ್ ಅಂತೆ, ಮರ್ತೋಗ್ಬಿಡು ನೀನು ಅದನ್ನು ಅಂತೆಲ್ಲ ಹೇಳಿದೆ. ನಮ್ಮಮ್ಮ ಅವ್ರು ಹಂಗಾದ್ರೆ ಬೇಡ ನಮ್ಮಮ್ಮ ಹಂಗಾದ್ರೆ ಬೇಡ ಅಂತ ಹೇಳಿದ್ರು. ಸೊ ಇವಾಗ ನಮ್ಮಮ್ಮ ಬರ್ತಾರೆ, ಇನ್ನೊಂದು ಸತಿ ಚೆಕಿಂಗ್ಗೆ ಅಂತ ಬರ್ತಾರೆ. ಅಷ್ಟೊತ್ತಿಗೆ ಹೋಗ್ಬಿಟ್ಟು ಇವಾಗ ನಾನು ಇದನ್ನೆಲ್ಲ ಪ್ಯಾಕಿಂಗ್ ಮಾಡಿಸ್ಕೊಂಡು ಇದಕ್ಕೆ ಏನಾದರೂ ತೊಗೊಬರ್ಬೇಕು. ಏನು ತೊಗೊಬರ್ಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಅಮ್ಮ ಈ ಸೀರೆ ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ಇವಾಗ ಫ್ರ್ಯಾಂಕ್ ಮಾಡ್ತೀನಿ, ಯಾಕಂದರೆ ನಮ್ಮಪ್ಪ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಅವ್ರು ನಿಮಗೆ ಬಟ್ಟೆ ತರಕ್ಕೆ ಹೋಗಿರೋದು ಅಂತ ಹೇಳ್ಬಿಟ್ಟು. ಸೊ ಇದಲ್ಲ, ಈ ಪರ್ಪಲ್ ಕೊಡ್ತೀನಿ, ಅವರು ಸ್ಟಿಚ್ ಮಾಡಿಕೊಂಡು ಬೆಳಗ್ಗೆಗೆ ಹಾಕ್ಕೊಳ್ಳಿ. ನನಗೆ ಇಷ್ಟ ಆಯಿತು, ಇದು ಲ್ಯಾವೆಂಡರ್ ಕಲರ್ದು. ಈ ಬಟ್ಟೆ, ಸೊ ಇದನ್ನು ಮಾತ್ರ ಒಂದು ಜೊತೆ ತಂದಿದ್ದೀನಿ ಅಂತ ಅಂದ್ಬಿಟ್ಟು ಕೊಡ್ತೀನಿ. ಆಮೇಲೆ ಮಿಕ್ಕಿದ ಎರಡನ್ನೂ ಪ್ಯಾಕ್ ಮಾಡಿಸ್ತೀನಿ. ನಮ್ಮ ಅಪ್ಪಗೆ 2 ಜೊತೆ ತರ್ತಿದ್ದೀನಿ ಅಂತ ಹೇಳಿದ್ದೀನಿ, ಬಿಕಾಸ್ ಅವ್ರದ್ದಲ್ವಾ ಹೇಳಬೇಕು. ಸೊ ಇದು ಬಂದುಬಿಟ್ಟು ಇನ್ನೊಂದು ಕಲರ್, ಇದನ್ನು ನಾಳೆ ತೋರಿಸ್ತೀನಿ. ಈ ಕಲರ್ ಇಲ್ಲ, ಥ್ಯಾಂಕ್ ಗಾಡ್. ನನಗೆ ಇಲ್ಲಿಗೆ ಬಂದಮೇಲೆ ಫ್ಲ್ಯಾಶ್ ಆಯ್ತು. ಇವಾಗ ಇದು ನೋಡಿದ್ಮೇಲೆ ಈ ಕಲರ್ ನಮ್ಮಮ್ಮ ಹತ್ರ ಇಲ್ಲ. ಸೊ ಅದಕ್ಕೆ ಇವಾಗ ಈ ಕಲರನ್ನು ತೊಗೊಂಡಿದ್ದೀನಿ. ಇದು ನಾಳೆ ನಮ್ಮಮ್ಮ ಬರ್ಡೇ ಡ್ರೆಸ್. ಇದನ್ನು ಇಲ್ಲೇ ಇರ್ತೀನಿ, ನೋಡೋಣ ಕಾಣಿಸುತ್ತಾ ನಮ್ಮಮ್ಮಂಗೆ ಅಂತ ಇಲ್ಲಿ ಮಷೀನ್ ಮೇಲೆ ಇರ್ತೀನಿ. ಇನ್ನು ಮಿಕ್ಕಿದ್ದು ಇದೆರಡು ಹೋಗ್ಬಿಟ್ಟು ಇವಾಗ ಒಂದು ಬಾಕ್ಸ್ ಒಳಗಡೆ ಹಾಕ್ಬಿಟ್ಟು ಪ್ಯಾಕ್ ಮಾಡಿಸ್ಬೇಕು. ಬಟ್ ಬಾಕ್ಸ್ಗಳೆಲ್ಲ ಬಿಸಾಕ್ಬಿಟ್ಟಿದ್ದೀವಿ, ಸೀರೆ ಬಾಕ್ಸ್ಗಳು. ಹೆಂಗೆ ಪ್ಯಾಕ್ ಮಾಡಿಸೋದು ನೋಡೋಣ. ಹೋಗಿ ಪ್ಯಾಕ್ ಮಾಡಿಸ್ಕೊಬಂದು ಆಮೇಲೆ ಸಿಗ್ತೀನಿ. ಓಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ ಆಂಟಿಗೆ. ಬಿಕಾಸ್ ಆ ಆಂಟಿ ಇಲ್ಲ ಅಂದಿದ್ರೆ ನನಗೆ ಒಂದು ಮೈಂಡಲ್ಲಿತ್ತು ದೊಡ್ಡ ಬಾರ್ಡರ್ ಕೊಡಿಸೋಣ ಯಾವಾಗಲಾದರೂ ಅಂತ ಹೇಳ್ಬಿಟ್ಟು. ಸೊ ಆ ಆಂಟಿ ದೊಡ್ಡ ಬಾರ್ಡರ್ ಕುಳ್ಳಗಿರೋರಿಗೆ ಏನು ಇನ್ನೊಂದು ಕುಳ್ಳು ಕಾಣಿಸ್ತಾರೆ ಅಂತ ಹೇಳ್ಬಿಟ್ರು. ಬಿಕಾಸ್ ಪ್ರತಿ ಸತಿ ಏನಾದರೂ ಒಂದು ಅಂಗಡಿಗೆ ಹೋದಾಗ ಈ ಥರದ ವಿಚಾರ ಗೊತ್ತಾಗ್ತಿರ್ಬೇಕು. ಆ್ಯಂಡ್ ಇವತ್ತು ನನಗೆ ಈ ವಿಚಾರ ಗೊತ್ತಾಯಿತು ಸ್ಯಾರಿಯಲ್ಲಿ. ಆ್ಯಂಡ್ ಇನ್ಮೇಲೆ ನಾನು ನಿಮಗೂ ಹೇಳ್ತಾ ಇದ್ದೀನಿ, ನೀವು ಆಲ್ರೆಡಿ ಆ ಆಂಟಿ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡಿರ್ಬೋದು. ಸೊ ಕುಳ್ಳಗಿರೋರು ದೊಡ್ಡ ಬಾರ್ಡರ್ ತೊಗೊಬಿಡಿ. ಇದು ನನಗೆ ವಿಷಯ ಗೊತ್ತಾಯಿತು. ಸೊ ಅದನ್ನು ನಾನು ನಿಮಗೆ ಮುಟ್ಟಿಸಿದ್ದೀನಿ. ಇವಾಗ ಹೋಗ್ಬಿಟ್ಟು ಪಟ್ಟಂತ ಹೋಗಿ ಪ್ಯಾಕ್ ಮಾಡಿಸ್ಕೊಬರ್ತೀನಿ. ನಮ್ಮಮ್ಮ ಬರೋದ್ರೊಳಗೆ ಇನ್ನೊಂದು 5 ಮಿನಿಟ್ಸಲ್ಲಿ ನಮ್ಮಮ್ಮ ಇಲ್ಲಿಗೆ ಬಂದಿಲ್ಲ, ನನ್ನ ಹೆಸರು ನಾನು ಚೇಂಜ್ ಮಾಡ್ಕೊತೀನಿ. ಯಾಕಂದರೆ ನಮ್ಮಮ್ಮಗೆ ಹಿಂಗೆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗಲ್ಲ ಜಾಸ್ತಿ. ಸೊ ಇವಾಗ ಹೋಗ್ಬಿಟ್ಟು ನೀಟಾಗಿ ರ್ಯಾಪ್ ಎಲ್ಲ ಮಾಡಿಸ್ಕೊಬಂದಿದ್ದೀನಿ. ಒಂದು ಇದು ಆ್ಯಂಡ್ ಇದು ಟಚ್ ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಏನು ಅಂತ. ಬಟ್ ನೋಡೋಣ. ಇದು ನಮ್ಮಪ್ಪ ಇನ್ನೊಂದು ಡ್ರೆಸ್, ಇದು ನಮ್ಮಪ್ಪ ಕೊಡ್ತಾ ಇರೋದು. ಆ್ಯಂಡ್ ಇದು ನಾನು ಕೊಡ್ತಾ ಇರೋದು ಸೀರೆ. ಸೊ ಇವಾಗ ಇದೆರಡು ರ್ಯಾಪ್ ಆಯಿತು. ಅದು ಬರ್ಡೇ ಗಿಫ್ಟ್ ಅಂದ್ಬಿಟ್ಟು ಹಂಗೆ ಸುಮ್ಮನೆ ಕೊಡ್ತೀನಿ. ನಾನಿನ್ನೂ ತಂದಿಲ್ಲ, ಅದೊಂದೇ ತಂದಿರೋದು ಅಂತ. ಬಟ್ ಇಲ್ಲಿ ಸೊ ಅದೇ ನಾಳೆ ಅದನ್ನು ಬ್ಲಾಗ್ ಮಾಡ್ತೀನಿ. ಆಮೇಲೆ ಚಿಕ್ಕಪೇಟೆಗೆಲ್ಲ ಗಾಡಿಗಳೆಲ್ಲ ಹಾಕ್ಕೊಂಡು ಹೋಗೋ ಚಾನ್ಸೇ ಇಲ್ಲ, ನಿಲ್ಸೋಕ್ಕೆ ಜಾಗಗಳಿರಲ್ಲ. ಇವತ್ತು ಮಿಡ್ ವೀಕು ಆದರೂ ತುಂಬ ಜನ ಇದ್ದರು. ಸೊ ಅದಕ್ಕೆ ನಾನು ಸೆಂಟ್ರಲ್ ಎಲ್ಲೂ ವ್ಲಾಗ್ ಮಾಡಿಲ್ಲ. ಒಂದು ಸ್ವಲ್ಪ ಶೈ ಫೀಲಿಂಗ್ ಆಗುತ್ತೆ. ಸೊ ಹಾಗಾಗಿ ವ್ಲಾಗ್ ಎಲ್ಲಿ ಮಾಡಿಲ್ಲ. ಆ್ಯಂಡ್ ಸೊ ಬಳೆ ಒಂದು ವ್ರ್ಯಾಪ್ ಮಾಡಬೇಕು. ಸೊ ಅದನ್ನು ವ್ರ್ಯಾಪ್ ಮಾಡಿಬಿಟ್ಟು ಎಲ್ಲಿ ಗೊತ್ತಾ ಇರ್ತೀನಿ, ಅಲ್ಲಿ ಕೆಳಗಡೆ ಕಾಣ್ತಿದ್ಯಾ ಅಲ್ಲಿ ಡ್ರಾಯರ್ಸು. ಸೊ ಅದರೊಳಗಡೆ ಇರ್ತೀನಿ. ಬಿಕಾಸ್ ಅದನ್ನು ಜಾಸ್ತಿ ಯೂಸ್ ಮಾಡಲ್ಲ ನಾವು. ತುಂಬ ರೇರು ಏನಾದರೂ ಈ ಕಟಿಂಗ್ ಪ್ಲೇಯರು, ಸ್ಕ್ರೂ ಡ್ರೈವರು ಇದೆಲ್ಲ ಬೇಕು ಅಂತಂದರೆ ಮಾತ್ರ ಅದನ್ನು ಓಪನ್ ಮಾಡ್ತೀವಿ. ಸೊ ಐ ಹೋಪ್ ಇವತ್ತೇನು ಓಪನ್ ಮಾಡಲ್ಲ ಅಂತ. ಅದು ಈ ಫಸ್ಟ್ ಒನ್ನಲ್ಲೇ ಇರ್ತೀನಿ.
ಬಿಕಾಸ್ ಅದೊಂದೇ ಇದರಲ್ಲೇ ಜಾಗ ಒಂದು ಸ್ವಲ್ಪ ಸ್ಪೇಸ್ ಇರೋದು. ಇನ್ನು ಮಿಕ್ಕಿದ್ದೆಲ್ಲದರಲ್ಲೂ ನನ್ನ ಐಟಮ್ಸ್ನೇ ತುಂಬಿಸಿ ಇಕ್ಕಿದ್ದೀನಿ. ಈ ನನ್ನ ಫೈಲ್ಸು, ಆಮೇಲೆ ಒಂದಿಷ್ಟು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಲ್ಲ ಮಾಡ್ತಿರ್ತೀನಿ ಅವಾಗವಾಗ. ಸೊ ಅದು ಎಲ್ಲ ಪ್ರತಿಯೊಂದು ಎಲ್ಲ ಅಲ್ಲೇ ಇಕ್ಕಿದ್ದೀನಿ. ಸೊ ಇವಾಗ ಇದೆರಡನ್ನೂ ನೀಟಾಗಿ ಎತ್ಕೊಂಡೋಗಿ ಅಲ್ಲಿಡ್ತೀನಿ. ಇನ್ನು ನಾಳೆ ಏನೇನಾಗುತ್ತೆ ಅಂತ ನೀವು ನಾಳೆ ವ್ಲಾಗಲ್ಲೇ ನೋಡಬೇಕಾಗತ್ತೆ. ಸೊ ಇವತ್ತಿಗೆ ಇಷ್ಟೇ. ನಾಳೆ ಸಕ್ಸಸ್ ಆಗುತ್ತೆ ಅಂತ ನಮ್ಮಮ್ಮ ನೋಡ್ತೀರಾ. ನಾನು ಅಂದ್ಕೊಂಡಿರೋದು ಸಕ್ಸಸ್ ಆಗಿ. ಆ್ಯಂಡ್ ಯಾ ಅಷ್ಟೇ. ಸೊ ಇಷ್ಟ ಆಗಿರುತ್ತೆ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇನ್ನೊಂದು 10 ಮೆಂಬರ್ಸ್ ಸಬ್ಸ್ಕ್ರೈಬ್ ಆದರೆ 300 ಸಬ್ಸ್ಕ್ರೈಬ್ ಆಗುತ್ತೆ. ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗುತ್ತೆ. ಸೊ ನಾನು 300 ಸಬ್ಸ್ಕ್ರೈಬರ್ಸ್ಗೆ ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂತ ಇದ್ದೀನಿ. ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅಷ್ಟೇ ಇವತ್ತಿನ ವ್ಲಾಗ್. ಮತ್ತೆ ನಾಳೆ ವ್ಲಾಗಲ್ಲಿ ಸಿಗುವ. ಆದರೆ ನಮ್ಮಮ್ಮ ಬರ್ಡೇ ವ್ಲಾಗ್ ನಾಳೆ ಬರುತ್ತೆ. ಸೊ ಮತ್ತೆ ನಾಳೆ ವ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್. ಸ್ವಲ್ಪ ಜಾಸ್ತಿ ಮಾತಾಡಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ.